ಎಲ್ಲರಿಗೂ ನಮಸ್ಕಾರ ರೀ. ನಾವು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆ ಮನಿಕಟ್ಟಿ ಗ್ರಾಮಕ್ಕೆ ಹೊಂಟಿವಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಾವು ಧಾರವಾಡ ಒಳಗೆ ಒಂದು ಮದ್ವಿಗೆ ಹೋಗಿದ್ವಿ. ಅಲ್ಲಿ ಉತ್ತರ ಕರ್ನಾಟಕ ಖಡಕ್ ರೊಟ್ಟಿ ತಿಂದ್ವಿ. ಇಷ್ಟು ಮಸ್ತ್ ಇದ್ವು ಅಂದ್ರೆ ಅಷ್ಟು ಮಸ್ತ್ ಇದ್ವು ರೀ. ಅವುಗಳನ್ನು ತಯಾರಿಸೋ ಫ್ಯಾಕ್ಟ್ರಿ ಇಲ್ಲೋ ಇರುತ್ತಂತೆ ಹೇಳಿದ್ರಿ. ಅದಕ್ಕೆ ಅವ್ನು ಹುಡುಕೊಂಡು ಬಂದಿವಿ. ನಿಮಗೂ ತೋರಿಸ್ತೀವಿ ಬರ್ರಿ. ಮನಿಕಟ್ಟಿ ಗ್ರಾಮಕ್ಕೆ ಹೋಗೋಣ. ಶ್ರೀ ದುರ್ಗಾದೇವಿ ಸಂಜೀವಿನಿ ಸ್ವಸಹಾಯ ಮಹಿಳಾ ಸಂಘ, ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದ ಶ್ರೀ ಭಾರತಾಂಬೆ ಮಹಿಳಾ ಒಕ್ಕೂಟದ ಅಧೀನದಲ್ಲಿ ಮನಿಕಟ್ಟಿ ಗ್ರಾಮದ ಮಹಿಳೆಯರು ಎಲ್ಲರೂ ಸೇರಿ ರೊಟ್ಟಿ ಫ್ಯಾಕ್ಟರಿ ತಯಾರಿಸ್ಯಾರ ನೋಡ್ರಿ. ಈ ಫ್ಯಾಕ್ಟರಿ ಸಂಘದ ಮುಖ್ಯಸ್ಥರಾದ ಅನ್ಸೂಯ ಈರಣ್ಣ ತಿಮ್ಮಾಪುರ ಅವರು 7ರಿಂದ 8 ಮಹಿಳೆಯರಿಗೆ ಉದ್ಯೋಗ ನೀಡಿದ್ದಾರೆ. ಇದರಿಂದ ಮಹಿಳಾ ಸಬಲೀಕರಣವಾಗುತ್ತದೆ ಮತ್ತು ಮಹಿಳೆಯರ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಲು ಸಾಧ್ಯವಾಗುತ್ತದೆ. ಸಂಘದ ಮಹಿಳೆಯರು ಸೇರಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಇವರ ಸಹಯೋಗದಲ್ಲಿ ಫ್ಯಾಕ್ಟರಿಯನ್ನು ಪ್ರಾರಂಭಿಸ್ಯಾರ ನೋಡ್ರಿ. ದಿನಕ್ಕೆ 2ರಿಂದ 3 ಸಾವಿರ ರೊಟ್ಟಿ ಉತ್ಪಾದನೆ ಮಾಡ್ತಾರ್ರಿ. ಮತ್ತ ಉತ್ಪಾದಿಸಿದ ರೊಟ್ಟಿ ಎಲ್ಲ ಮಾರಾಟವಾಗ್ತಾವ್ರಿ. ಈ ರೊಟ್ಟಿಗಳಲ್ಲಿ ಅಕ್ಕಿಯನ್ನು ಮಿಕ್ಸ್ ಮಾಡುದಿಲ್ರಿ ಇವ್ರು. ಉತ್ತಮ ಜೋಳ ರೊಟ್ಟಿಯನ್ನು ತಯಾರಿಸ್ತಾರ. ಈ ರೊಟ್ಟಿಗಳ ಬೇಡಿಕೆ ಎಷ್ಟೈತಪ್ಪ ಅಂತಂದ್ರ ಜಪಾನ್, ಮುಂಬೈ, ದುಬೈ, ಮಣಿಪುರ್, ಮಂಗಳೂರು, ಬೆಂಗಳೂರು, ಉಡುಪಿ, ದಾವಣಗೆರೆ, ಮೈಸೂರು ಇನ್ನಿತರ ಸ್ಥಳಗಳಿಗೆ ರೊಟ್ಟಿಗಳನ್ನ ಕಳಿಸ್ಕೊಟ್ಟಾರಿ. ನಿಮಗೂ ರೊಟ್ಟಿ ಬೇಕಾಗಿತ್ತಂದ್ರ ನೀವು ಸಹೋದರಿ ಸೂಪರ್ ಮಾರ್ಕೆಟ್ ನವನಗರ್ ಪೊಲೀಸ್ ಪ್ಯಾಲೇಸ್ ಹತ್ತಿರ ಸೆಕ್ಟರ್ ನಂಬರ್ 22ರಲ್ಲಿ ಅಂಗಡಿ ಐಕೆರ್ರಿ. ಅಲ್ಲಿ ಹೋಗ್ರಿ, ನೀವು ರೊಟ್ಟಿ ಖರೀದಿಸಿರಿ, ತಿಂದು ನೋಡ್ರಿ ಹೆಂಗದ ಅಂತ ಹೇಳ್ರಿ. ಮತ್ತ ನೆಕ್ಸ್ಟ್ ವಿಡಿಯೋ ಸಿಗುಣ್ರಿ. ಎಲ್ಲರಿಗೂ ಧನ್ಯವಾದಗಳು.